ಹಾಯ್ ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಕನ್ನಡ ಟೆಕ್ ರೇಟ್ಸ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನಾನು ನಿಮಗೆ ಇವತ್ತು ನೋಡಿ ನಿಮ್ಮೊಂದು ವಾಟ್ಸಪ್ 2 ಸ್ಟೆಪ್ ವೆರಿಫಿಕೇಷನ್ ಪಿನ್ನನ್ನು ಯಾವ ರೀತಿ ಫಾರ್ವರ್ಡ್ ಮಾಡೋದು ಅಂತ ನಾನು ನಿಮಗೆ ಕ್ಲಿಯರಾಗಿ ಒಂದೇ ಮೆಥಡಲ್ಲಿ ಕ್ಲಿಯರಾಗಿ ತಿಳಿಸ್ಕೊಡ್ತೀನಿ ಇವತ್ತು ನೋಡಿ. ಯಾಕಂದರೆ ಹೇಳ್ಬೇಕ್ರೆ ತುಂಬ ಜನ ಏನು ಮಾಡಿದ್ದಾರೆ, ಅವರೊಂದು ವಾಟ್ಸಪ್ ಸೇಫ್ಟಿಗೋಸ್ಕರ 2 ಸ್ಟೆಪ್ ವೆರಿಫಿಕೇಷನ್ ಪಿನ್ ಅಂತ ಮಾಡಿದ್ದಾರೆ, ಪ್ರತಿಯೊಬ್ಬರು ಕೂಡ ಮಾಡಿದ್ದಾರೆ. ಆದರೆ ಬಟ್ ಏನಾಗಿದೆ, 2 ಸ್ಟೆಪ್ ವೆರಿಫಿಕೇಷನ್ ಪಿನ್ ಜನರೇಟ್ ಮಾಡಿದ್ದಾರೆ. ಅಲ್ಲಿ ನೀವೊಂದು ಪಿನ್ ಆಗ್ತಿರಲ್ಲ, ಕ್ರಿಯೇಟ್ ಮಾಡ್ತಾರೆ, ಜನರೇಟ್ ಆರ್ 6 ಡಿಜಿಟ್ ಪಿನ್ನು ಕ್ರಿಯೇಟ್ ಮಾಡ್ತಾರೆ, ಅಲ್ಲಿ ಜನರೇಟ್ ಮಾಡ್ತಾರೆ. ಆ ಪಿನ್ನನ್ನು ಅವ್ರಿಗೆ ನೆನಪಿರಲ್ಲ, ಅವ್ರಿಗೆ ಗೊತ್ತಿರಲ್ಲ ಯಾವ ಒಂದು ಪಿನ್ ಹಾಕಿದ್ದು ಅಂತ ಗೊತ್ತಿರಲ್ಲ. ಆ ಥರಲ್ಲಿ ನಾವೇ ಈಗ ನಮ್ಮೊಂದು ಮೊಬೈಲ್ ಎಷ್ಟೋ ದಿನಗಳಾದ ನಂತರ ಮೊಬೈಲನ್ನು ಇಟ್ಟು ಆ ಪಿನ್ ಇಟ್ಟು ಮೊಬೈಲನ್ನು ಯೂಸ್ ಮಾಡಿಲ್ಲ ಅಂದರೆ ನಮಗೆ ಗೊತ್ತಾಗುತ್ತಾ ಇಲ್ಲ. ಅದೇ ರೀತಿ ಕೂಡ ಅವ್ರೊಂದು ವಾಟ್ಸಪ್ 2 ಸ್ಟೆಪ್ ವೆರಿಫಿಕೇಷನ್ ಪಿನ್ ಯಾವ್ದು ಹಾಕಿದ್ರೆ ಗೊತ್ತಿಲ್ಲ. ಅದಕ್ಕೋಸ್ಕರ ತುಂಬ ಜನ ಏನು ಮಾಡಿದರೆ, ನಾವು ಯಾವ ರೀತಿಯಪ್ಪ ನಮ್ಮೊಂದು ವಾಟ್ಸಪ್ ಅವ್ರು ಏನೋ ಮಾಡಿದ್ರು, ಅವ್ರೊಂದು ವಾಟ್ಸಪ್ ಓಪನ್ ಮಾಡಿದ್ರು ಅವ್ರಿಗೆ 2 ಸ್ಟೆಪ್ ವೆರಿಫಿಕೇಷನ್ ಪಿನ್ ಹಾಕೋರಿಗೆ ಅವರೊಂದು ವಾಟ್ಸಪ್ ಓಪನ್ ಆಗಲ್ಲ, 100% ಓಪನ್ ಆಗಲ್ಲ. ಅದಕ್ಕೋಸ್ಕರ ನಾನು ನಿಮಗೆ ಇವತ್ತೊಂದು ನಿಮ್ಮೊಂದು 2 ಸ್ಟೆಪ್ ವೆರಿಫಿಕೇಷನ್ ಪಿನ್ನನ್ನು ಯಾವ ರೀತಿ ನೀವು ಓಪನ್ ಮಾಡುವಂತ ನಾನು ನಿಮಗೆ ಇವತ್ತು ಕ್ಲಿಯರಾಗಿ ತಿಳಿಸ್ಕೊಡ್ತೀನಿ. ಇವತ್ತೊಂದು ನಾನು ನಿಮಗೆ ಅದೇ ತೋರಿಸ್ಕೊಡೋದು 2 ಸ್ಟೆಪ್ ವೆರಿಫಿಕೇಷನ್ ಪಿನ್ನನ್ನು ಯಾವ ರೀತಿ ಫಾರ್ವರ್ಡ್ ಮಾಡಿ ನಿಮ್ಮೊಂದು ವಾಟ್ಸಪ್ ಓಪನ್ ಮಾಡುವಂತ ನಾನು ನಿಮಗೆ ಕ್ಲಿಯರ್ಗೆ ತೋರಿಸ್ಕೊಡ್ತೀನಿ ಅಂತ ಇವತ್ತೊಂದು ಸ್ಟಾರ್ಟ್ ಮಾಡೋದು ಮುಂಚೆ ಇನ್ನೂ ನನ್ನೊಂದು ಚಾನಲ್ ಯಾರು ಹೊಸ ಮಾಡ್ತಾರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿ ಬಲ್ಬಿಟ್ಟು ಟನ್ ಅಂತ ಕ್ಲಿಕ್ ಮಾಡಿ ಅಂತ ಇವತ್ತೊಂದು ಸ್ಟಾರ್ಟ್ ಮಾಡೋದು ಮುಂಚೆ ಮತ್ತೆ ನಿಮ್ಮ ಒಂದು ವಾಟ್ಸಪ್ಪನ್ನು ನೀವು ಈಸಿಯಾಗಿ ವರ್ಕ್ ಮಾಡ್ಕೊಂಡು ಜಸ್ಟ್ 2 ಸ್ಟೆಪ್ ವೆರಿಫಿಕೇಷನ್ ಪಿನ್ನನ್ನು ಫಾರ್ವರ್ಡ್ ಮಾಡಬೇಕು. ಆ ಫಾರ್ವರ್ಡ್ ಯಾವ ರೀತಿ ಮಾಡೋದು ಅಂತ ನಾನು ನಿಮಗೆ ಕ್ಲಿಯರಾಗಿ ಮೊಬೈಲ್ ಸ್ಕ್ರೀನ್ನಲ್ಲಿ ತೋರಿಸ್ಕೊಡ್ತಾನೆ ಅಂತ. ಅದಕ್ಕಿಂತ ಮುಂಚೆ ಮತ್ತೊಮ್ಮೆ ಈ ವಿಡಿಯೋ ಸ್ಕಿಪ್ ಮಾಡಿದ್ದೀನಿ, ಕೊನೆಯವರೆಗೂ ನಿಮಗೆ ತುಂಬ ಯೂಸ್ಫುಲ್ ಆಗುತ್ತೆ. ಪ್ರತಿಯೊಬ್ಬ ವಾಟ್ಸಪ್ 2 ಸ್ಟೆಪ್ ವೆರಿಫಿಕೇಷನ್ ಪಿನ್ ಫಾರ್ವರ್ಡ್ ಮಾಡೋರು ಈ ವಿಡಿಯೋ ನೋಡಿ ಫಾರ್ವರ್ಡ್ ಮಾಡೋರು ಪ್ರತಿಯೊಬ್ಬರು ಯೂಸ್ ಆಗುತ್ತೆ, ಫುಲ್ ಆಗುತ್ತೆ ಅಂತ ಹೇಳ್ತಾ ಇವತ್ತೊಂದು ಮಾಡಿದ್ದೀನಿ ಅಂತ. ಇವತ್ತೊಂದು ಸ್ಟಾರ್ಟ್ನ ಬನ್ನಿ 2 ಸ್ಟೆಪ್ ವೆರಿಫಿಕೇಷನ್ ಪಿನ್ನನ್ನು ಯಾವ ರೀತಿ ಫಾರ್ವರ್ಡ್ ಮಾಡೋದು ಅಂತ ನೋಡೋಣ ಅಂತ ಇವತ್ತೊಂದು ಸ್ಟಾರ್ಟ್ ಮಾಡೋಣ ಬನ್ನಿ ಫ್ರೆಂಡ್. ನಿಮ್ಮ ಒಂದು ವಾಟ್ಸಪ್ 2 ಸ್ಟೆಪ್ ವೆರಿಫಿಕೇಷನ್ ಪಿನ್ನನ್ನು ಯಾವ ರೀತಿ ನೀವು ಫಾರ್ವರ್ಡ್ ಮಾಡೋದು ಅಂತ ನಾನು ನಿಮಗೆ ಪಿನ್ನನ್ನು ಇವತ್ತೊಂದು ಕ್ಲಿಯರಾಗಿ ತೋರಿಸ್ಕೊಡ್ತೀನಿ. ಏನಿಲ್ಲ, ಜಸ್ಟ್ ಈ ವಿಡಿಯೋ ಸ್ಕಿಪ್ ಮಾಡಿದೆ ಕೊನೆಯವರೆಗೂ ನೋಡಬೇಕು. ಜಸ್ಟ್ ಏನಿಲ್ಲ, ನಾನು ನಿಮಗೆ ಈಸಿಯಾಗಿ ನೀವು ಜಸ್ಟ್ ಏನಿಲ್ಲ ಈಸಿಯಾಗಿ ಒಂದೇ ಮೆಥಡ್ ಇದೆ, ಆ ಮೆಥಡ್ ಮೂಲಕ ನೀವು ಈಸಿಯಾಗಿ ನಿಮ್ಮೊಂದು 2 ಸ್ಟೆಪ್ ವೆರಿಫಿಕೇಷನ್ ಪಿನ್ನನ್ನು ನೀವು ಓಪನ್ ಮಾಡ್ಕೊಳ್ಬೋದು, ನೀವು ಫಾರ್ವರ್ಡ್ ಪಿನ್ ಮಾಡ್ಕೋಬೋದು. ಅದನ್ನು ಯಾವ ರೀತಿ ಮಾಡೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಯಾಕಂದರೆ ಹೇಳ್ಬೇಕಾದ್ರೆ ಈ 2 ಸ್ಟೆಪ್ ವೆರಿಫಿಕೇಷನ್ ಪಿನ್ ಹಾಕಿಲ್ಲಪ್ಪ ಅಂದರೆ ನಿಮ್ಮೊಂದು ವಾಟ್ಸಪ್ ಓಪನ್ ಆಗಲ್ಲ, 100% ನಿಮ್ಮೊಂದು ವಾಟ್ಸಪ್ ಏನು ಯೂಸ್ ಮಾಡೋಕ್ಕೆ ಆಗಲ್ಲ. ಹೇಳ್ಬೇಕಾದ್ರೆ 2 ಸ್ಟೆಪ್ ವೆರಿಫಿಕೇಷನ್ ಪಿನ್ನನ್ನು ನಾನು ನಿಮಗೆ ಯಾವ ರೀತಿ ಫಾರ್ವರ್ಡ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಏನೋ ಜಸ್ಟ್ ನೀವು ನೋಡ್ಬೋದು ಇಲ್ಲಿ 2 ಸ್ಟೆಪ್ ವೆರಿಫಿಕೇಷನ್ ಪಿನ್ನನ್ನು ಯಾವ ರೀತಿ ಫಾರ್ವರ್ಡ್ ಮಾಡೋದಪ್ಪ ಅಂದರೆ ಏನು ಜಸ್ಟ್ ನಿಮ್ಮೊಂದು 2 ಸ್ಟೆಪ್ ವೆರಿಫಿಕೇಷನ್ 6 ಡಿಜಿಟ್ ಕೋಡ್ ಕೇಳ್ತಾರೆ. ಯಾಕಂದರೆ ನೀವು 2 ಸ್ಟೆಪ್ ವೆರಿಫಿಕೇಷನ್ ಪಿನ್ ಮಾಡಿದಾಗ ಅಲ್ಲಿ ನಿಮಗೆ ಯಾರು ನೀವು ಅಲ್ಲಿ ಏನು ಪಿನ್ ಸೆಟ್ ಇರ್ತಾರೆ ಆ ಪಿನ್ನನ್ನು ಇಲ್ಲಿ ಹಾಕಬೇಕಾಗುತ್ತೆ. ಆ ಪಿನ್ನು ನಿಮಗೆ ಗೊತ್ತಿರಲ್ಲ, ಅವಾಗ ನೀವು ಏನು ಮಾಡ್ತಾರೆ ಏನೋ ಜಸ್ಟ್ ಫಾರ್ವರ್ಡ್ ಮಾಡ್ಕೊತೀವಿ. ಇಲ್ಲಿ ನೋಡಿ ಫಾರ್ವರ್ಡ್ ಪಿನ್ ಅಂತ ಕಾಣ್ತಿದೆ, ಇತ್ತರ ಮೇಲೆ ಕ್ಲಿಕ್ ಮಾಡಿ. ಇತ್ತರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೋಡಿ ಸೆಂಡ್ ಮೇಲ್ ಅಂತ ಕಾಣ್ತಿದೆ, ನೋಡಿ ಇತ್ತರ ಮೇಲೆ ಕ್ಲಿಕ್ ಮಾಡಿ. ಸೆಂಡ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಏನಾಗುತ್ತೆ ಅಂದರೆ ಹೇಳ್ಬೇಕಾರೆ ನಾನು ಓಕೆ ಮೇಲೆ ಕ್ಲಿಕ್ ಮಾಡ್ತೀನಿ. ಓಕೆ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈಗ ಏನಾಗುತ್ತೆ ಅಂದರೆ ಹೇಳ್ಬೇಕಾರೆ ನೀವು ನಿಮ್ಮೊಂದು 2 ಸ್ಟೆಪ್ ವೆರಿಫಿಕೇಷನ್ ಆನ್ ಮಾಡುವಾಗ ನಿಮಗೆ ಅಲ್ಲಿ ಒಂದು 100 ಪಿನ್ ಕೇಳುತ್ತೆ. ಅದರ ನಂತರ ನಿಮಗೆ ಏನು ಕೇಳುತ್ತೆ, ಒಂದು ಮೇಲ್ ಕೇಳುತ್ತೆ, ಅದು ಕನ್ಫರ್ಮ್ ಮೇಲ್ ಕೇಳುತ್ತೆ, ಡಬಲ್ ಸರ್ತಿ ಕೇಳುತ್ತೆ ನಿಮಗೆ ನಿಮ್ಮೊಂದು 2 ಸರ್ತಿ ನಿಮ್ಮೊಂದು ಮೇಲ್ ಕೇಳುತ್ತೆ. ಆ ಮೇಲ್ ಏನಾಗಿರುತ್ತೆ, ಆ ಮೇಲಿಗೆ ನಿಮ್ಮೊಂದು ಜಿಮೇಲ್ಗೆ ಒಂದು ಮೆಸೇಜ್ ಹೋಗಿರುತ್ತೆ, 2 ಸ್ಟೆಪ್ ವೆರಿಫಿಕೇಷನಿಂದ ಒಂದು ಮೆಸೇಜ್ ಹೋಗಿರುತ್ತೆ. ಏನೋ ಜಸ್ಟ್ ನೀವು ಯಾವ ಮೇಲ್ ಹಾಕಿದ್ರೆ ಆ ಮೇಲ್ ನಿಮ್ಮೊಂದು ಜಿಮೇಲ್, ಆ ಜಿಮೇಲನ್ನು ನೀವು ಓಪನ್ ಮಾಡ್ಕೊಳ್ಳಿ. ಈಗ ನಾನು ನನ್ನೊಂದು ಜಿಮೇಲ್ ಓಪನ್ ಮಾಡ್ತೀನಿ ನೋಡಿ. ಈಗ ನಾನು ನನ್ನೊಂದು ಜಿಮೇಲ್ ಓಪನ್ ಮಾಡ್ತೀನಿ, ನೋಡ್ಬೋದು ಇಲ್ಲಿ ನೋಡಿ. ಇಲ್ಲಿ ನನ್ನೊಂದು ಮೇಲಿಗೆ ಏನು ಬಂದಿದೆ, ಇಲ್ಲಿ ನೋಡಿ ವಾಟ್ಸಪ್ 2 ಸ್ಟೆಪ್ ವೆರಿಫಿಕೇಷನ್ ಬಂದಿದೆ ನೋಡಿ. ನನಗೆ ವಾಟ್ಸಪ್ 2 ಸ್ಟೆಪ್ ವೆರಿಫಿಕೇಷನ್ ನೋಡಿ ರಿಸರ್ಟ್ ಅಂತ ಬಂದಿದೆ. ಏನೂ ಜಸ್ಟ್ ನಾನು ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಇಲ್ಲಿ ನೋಡಿ ಈ ರೀತಿ ನಿಮಗೂ ಕೂಡ ಮೇಲ್ ಬಂದಿರುತ್ತೆ. ನೀವು ಅಲ್ಲಿ ಯಾವ ಒಂದು ಮೇಲ್ ಹಾಕಿರ್ತಾ ಆ ಮೇಲ್ ಹಾಕಿದ ತಕ್ಷಣ ನಿಮಗೆ ಈ ರೀತಿ ಬಂದಿರುತ್ತೆ. ಏನೋ ಜಸ್ಟ್ ಏನು ಮಾಡಿ ಅಂದರೆ ಇಲ್ಲಿ ಈ ಥರ ನಿಮಗೆ ಮೇಲ್ ಬಂದಾಗ ನೀವು ಫಾರ್ವರ್ಡ್ ಮಾಡಿದ ತಕ್ಷಣ ನಿಮಗೊಂದು ಈ ಥರ ನಿಮ್ಮೊಂದು ಜಿಮೇಲ್ಗೆ ಒಂದು ಮೇಲ್ ಹಾಕೋತಾರೆ ವಾಟ್ಸಪ್ದವರು. ಆವಾಗ ನೀವೇನು ಮಾಡೋದು, ಜಸ್ಟ್ ಇಲ್ಲಿ ಲಿಂಕ್ ಕಳಿಸಿರ್ತಾರೆ, ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಆಟೋಮೆಟಿಕ್ ನಿಮಗೊಂದು ಕ್ರೋಮ್ ಬ್ರೌಸರ್ ಓಪನ್ ಆಗುತ್ತೆ. ಜಸ್ಟ್ ಏನೋ ನಾನು ನಿಮಗೆ ತೋರಿಸ್ತೀನಿ ನೋಡಿ. ಇಲ್ಲಿ ವಾಟ್ಸಪ್ 2 ಸ್ಟೆಪ್ ವೆರಿಫಿಕೇಷನ್ ರಿಸರ್ಟ್ ಅಂತ ಕಾಣ್ತಿದೆ, ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡೋಗುತ್ತೆ. ಇಲ್ಲಿ ಕನ್ಫರ್ಮ್ ಅಂತ ಕಾಣ್ತಿದೆ, ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಸಾಕು, ಆಟೋಮೆಟಿಕ್ ರೌಂಡ್ ಆಗುತ್ತೆ. ಏನೂ ಇಲ್ಲ, ಜಸ್ಟ್ ನೀವು ಬಂದು ನೀವು ಬ್ಯಾಕ್ ಬಂದು ನಿಮ್ಮೊಂದು ವಾಟ್ಸಪ್ ಓಪನ್ ಮಾಡ್ಕೊಳ್ಳಿ. ಈಗ ನಾನು ನಿಮ್ಗೆ ತೋರಿಸ್ತೀನಿ ನೋಡಿ. ಈಗ ನಾನು ನನ್ನೊಂದು ವಾಟ್ಸಪ್ ಓಪನ್ ಮಾಡ್ತೀನಿ ನೋಡಿ ನಿಮ್ಮ ಮುಂದೆ. ಈಗ ಇಲ್ಲಿ ನೀವು ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡ್ಬೇಕಾಗುತ್ತೆ. ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡಿ ನೀವೇನು ಮಾಡ್ಬೇಕಂದ್ರೆ ವಾಟ್ಸಪ್ಪನ್ನು ಬ್ಯಾಕ್ ಬಂದು ವಾಟ್ಸಪ್ ಓಪನ್ ಮಾಡ್ಬೇಕಾಗುತ್ತೆ. ಈಗ ನೀವು ಇಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ನಿಮಗೊಂದು ಮೇಲ್ ಆಗುತ್ತೆ. ಈಗ ನಾನು ತೋರಿಸ್ತೀನಿ ನೋಡಿ. ಮೇಲ್ ಅಂದರೆ ಈಗ ನಾನು ನಿಮಗೆ ತೋರಿಸ್ತೀನಿ, ಸ್ವಲ್ಪ ಲೇಟ್ ಆಗ್ತಿದೆ. ಇನ್ನೂ ಜಸ್ಟ್ ನೀವು ಈಸಿ ಮಾಡಬೇಕು. ನಿಮಗೆ ಒಂದು ಜಿಮೇಲ್ಗೆ ಮೇಲ್ ಕಳಿಸಿರ್ತಾರೆ ಅವರು, ಇದನ್ನು ಬ್ಯಾಕ್ ಕಳಿಸಿ. ಆನಂತರ ಏನು ಮಾಡಿ ಅಂದರೆ ಜಿಮೇಲ್ಗೆ ನಿಮಗೊಂದು ಮೇಲ್ ಬಂದಿರುತ್ತೆ ನೋಡಿ, 2 ಸ್ಟೆಪ್ ವೆರಿಫಿಕೇಷನ್ ಮೇಲ್ ಅಂತ ಬಂದಿರುತ್ತೆ ನಿಮಗೆ. ಈಗ ನೋಡಿ ಇಲ್ಲಿ ಬಂದಿದೆ 2 ಸ್ಟೆಪ್ ವೆರಿಫಿಕೇಷನ್ ಮೇಲ್ ಅಂತ ಬಂದಿದೆ. ಇವಾಗ ಡೇಟ್ ನೋಡ್ಬೋದು ನೀವು 27 ನಿಮಗೆ ಬಂದಿರುತ್ತೆ. ಅಲ್ಲಿ ಡೇಟ್ ಕೂಡ ಕೊಟ್ಟಿರ್ತಾರೆ, ನೋಡ್ಬೋದು. ನಿಮಗೆ ಮೇಲ್ ಕಳಿಸಿರ್ತಾರೆ. ಈ ಮೇಲ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ತೆಗೆದ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಕನ್ಫರ್ಮ್ ಮೇಲೆ ಕೇಳುತ್ತಾರೆ. ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಸಾಕು, ಆಟೋಮೆಟಿಕ್ ನಿಮ್ಮೊಂದು ಬ್ಯಾಕ್ ಬಂದು ಈಗ ನಿಮ್ಮೊಂದು ವಾಟ್ಸಪ್ ಓಪನ್ ಮಾಡ್ಕೊಳ್ಳಿ.
ಈಗ ನೋಡಿ ನಿಮ್ಮೊಂದು ವಾಟ್ಸಪ್ ಓಪನ್ ಮಾಡಿದ ತಕ್ಷಣ ಅಲ್ಲಿ ನೀವು ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ಥರ ಒಂದು ವಾಟ್ಸಪ್ ಓಪನ್ ಆಗುತ್ತೆ. ಏನೂ ಇಲ್ಲ, ಜಸ್ಟ್ ನೀವು ಮತ್ತೊಮ್ಮೆ ಹೇಳ್ತಿದ್ದೀನಿ, ಇಲ್ಲಿ ನೀವು ಈ ಥರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ 2 ಸ್ಟೆಪ್ ವೆರಿಫಿಕೇಷನ್ ಪಿನ್ ಅನ್ನೋದು ಹೋಗಿಬಿಡುತ್ತೆ. ಏನೂ ಇಲ್ಲ, ಜಸ್ಟ್ ನೋಡಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ, ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಆಲ್ ಮೇಲೆ ಕ್ಲಿಕ್ ಮಾಡಿ ಆಟೋಮೆಟಿಕ್ ನಿಮ್ಮೊಂದು ಬ್ಯಾಕಪ್ ಆಗುತ್ತೆ. ನಿಮ್ಮೊಂದು ಮೊಬೈಲ್ ವಾಟ್ಸಪ್ ಸ್ಟಾರ್ಟ್ ಆಗುತ್ತೆ. ನಾನು ನಿಮಗೆ ತೋರಿಸ್ತೀನಿ. ಈಗ ನನ್ನೊಂದು ವಾಟ್ಸಪ್ ಸ್ಟಾರ್ಟ್ ಆಗುತ್ತೆ. ಏನೋ ಜಸ್ಟ್ ನಾವು 2 ಸ್ಟೆಪ್ ವೆರಿಫಿಕೇಷನ್ ಪಿನ್ ಅದು ಏನಾದರೂ ನಿಮಗೆ ಗೊತ್ತಿಲ್ಲ ಅಂದರೆ ಏನೂ ಇಲ್ಲ, ಜಸ್ಟ್ ನೀವು ಫಾರ್ವೇಟ್ ಮಾಡಬೇಕು. ಫಾರ್ವೇಟ್ ಯಾವ ರೀತಿ ಮಾಡೋದು ಅಂತ ನಿಮಗೆ ಕ್ಲಿಯರ್ ತೋರಿಸಿದ್ದೀನಿ. ನೀವು ನೋಡ್ಬೋದು ವಾಟ್ಸಪ್ಪಲ್ಲಿ ನಾನು ನಿಮಗೆ ಕ್ಲಿಯರ್ ತುಂಬ ಅಂದರೆ ತುಂಬ ಅಚ್ಚುಕಟ್ಟಾಗಿ ಕ್ಲಿಯರ್ ಎಂದು ತುಂಬ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಅನಿಸುತ್ತೆ. ಯಾಕಂದರೆ ಬೇಕಾದ್ರೆ ಈ 2 ಸ್ಟೆಪ್ ವೆರಿಫಿಕೇಷನ್ ತುಂಬ ಎಲ್ಲರಿಗೂ ಒಂದು ಯೂಸ್ಫುಲ್ ಆಗಲಿ ಅಂತ ಅವರೊಂದು ಹೊಸ ಫೀಚರ್ ಬಂದಿದೆ. ಈ ಫೀಚರ್ ಕೂಡ ತುಂಬ ಇಷ್ಟ ಆಗುತ್ತೆ, ಪ್ರತಿಯೊಬ್ಬರಿಗೆ ಕೂಡ ತುಂಬ ಬೆಸ್ಟ್ ಫೀಚರ್ ಅಂತ ಹೇಳ್ಬೋದು. ಏನೋ ಜಸ್ಟ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ತೀನಿ. ಈಗ ನನ್ನೊಂದು ನೇಮ್ ಕೇಳುತ್ತೆ, ನಾನು ನನ್ನೊಂದು ನೇಮ್ ಶಿವು ಹಾಕ್ತೀನಿ. ಶಿವು ಹಾಕ್ತೀನಿ ನೋಡಿ, ಶಿವು. ಆನಂತರ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ತೀನಿ. ಈಗ ನನ್ನೊಂದು ವಾಟ್ಸಪ್ ಓಪನ್ ಆಯಿತು. ನಾನು ನಿಮ್ಮ ಕಣ್ಣು ತೋರಿಸ್ತೀನಿ ನೋಡಿ. ಏನೂ ಇಲ್ಲ, ಜಸ್ಟ್ ಈ ಮೆಥಡ್ ಮೂಲಕ ನೀವು ಈ ನಿಮ್ಮೊಂದು ಜಿಮೇಲ್ ಮೆಥಡ್ ಮೂಲಕ ನೀವು ಈಸಿಯಾಗಿ ನಿಮ್ಮೊಂದು ವಾಟ್ಸಪ್ಪನ್ನು ಓಪನ್ ಮಾಡ್ಬೋದು ನೋಡಿ. ಜಸ್ಟ್ ಏನೂ ಇಲ್ಲ, ನ್ಯೂವರ್ ಮೇಲೆ ಕ್ಲಿಕ್ ಮಾಡ್ತೀನಿ. ಆನಂತರ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ತೀನಿ. ಆನಂತರ ವಾಟ್ಸಪ್ ಇಲ್ಲಿ ನೋಡಿ, ಈಗ ನನ್ನೊಂದು ವಾಟ್ಸಪ್ ಸ್ಟಾರ್ಟ್ ಆಗಿದೆ. ಇದೇ ರೀತಿ ನೀವು ನಿಮ್ಮೊಂದು 2 ಸ್ಟೆಪ್ ವೆರಿಫಿಕೇಷನ್ ಪಿನ್ನನ್ನು ಫಾರ್ವೇಟ್ ಮಾಡೋದು, ಅದು ಯಾವ ರೀತಿ ಮಾಡೋದು ಅಂತ ನಾನು ನಿಮಗೆ ಮೊಬೈಲ್ ಸ್ಕ್ರೀನ್ ಕ್ಲಿಯರಾಗಿ ತೋರಿಸ್ಕೊಟ್ಟಿದ್ದೀನಿ ಮೊಬೈಲಲ್ಲಿ ಅಂತ ಇವತ್ತೊಂದು ಮುಗಿಸ್ತೀನಿ. ಇವತ್ತೊಂದು ಮುಗಿಸೋಕ್ಕಿಂತ ಮುಂಚೆ ಎಲ್ಲ ನಾನು ಸಬ್ಸ್ಕ್ರೈಬರ್ಸ್ ಕೇಳ್ತಾ ಇದ್ದೀನಿ. ಈ 2 ಸ್ಟೆಪ್ ವೆರಿಫಿಕೇಷನ್ ಪಿನ್ ವೀಡಿಯೋ ಮಾಡಿದ್ದು ನಿಮಗೆ ಎಲ್ಲರಿಗೂ ಯೂಸ್ಫುಲ್ ಆಗಲಿ ಅಂತ ಮಾಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ಎಲ್ಲ ನಾನು ಒಂದು ಸಬ್ಸ್ಕ್ರೈಬರ್ಸ್ ಕೇಳ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಜಸ್ಟ್ ಏನಲ್ಲ ಪಟ್ನ ಒಂದು ಲೈಕ್ ಮಾಡಿ, ಅದ್ರ ಜೊತೆ ಈ ವಿಡಿಯೋ ಶೇರ್ ಮಾಡಿ ಅಂತ ಇವತ್ತೊಂದು ಮುಗಿಸ್ತೀನಿ. ಇವತ್ತೊಂದು ಮುಗಿಸೋಕ್ಕಿಂತ ಮುಂಚೆ ಎಲ್ಲ ನನ್ನ ಕನ್ನಡ ಟೆಕ್ ರೇಟ್ ಸಬ್ಸ್ಕ್ರೈಬರ್ಸ್ ಹೇಳ್ತಾನೆ. ಮತ್ತೆ ನಿಮಗೆ ಸಿಗ್ತೀನಿ ಎಲ್ಲರಿಗೆ. ಬಾಯ್.